ಭೂಗಳ್ಳರ ಅಸಲಿಯತ್ತು ಬಯಲಾಗಿರುವಂತಹ ಸ್ಟೋರಿ. ಸರ್ಕಾರಿ ಭೂಮಿಯನ್ನ ಯಾವ ರೀತಿಯಾಗಿ ಕಬಳಿಸಿಕೊಂಡಿದ್ದಾರೆ ಭೂಗಳ್ಳರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಕೋಟಿ ಕೋಟಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿ ಗುಳುಮಾಗಿದೆ. ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಬಡಾವಣೆಯನ್ನ ನಿರ್ಮಾಣ ಮಾಡಲಾಗಿದೆ. ತನಿಖೆಯಲ್ಲಿ ಬಯಲಾಯಿತು ಭೂಗಳ್ಳರ ಅಸಲಿಯತ್ತು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘಿಸಿ ಬಡಾವಣೆಯನ್ನ ನಿರ್ಮಾಣ ಮಾಡಿದ್ದಾರೆ. ಬಡಾವಣೆಯನ್ನ ನಿರ್ಮಿಸಿ ಅಮಾಯಕರಿಗೆ ನಿವೇಶನವನ್ನ ಮಾರಾಟ ಮಾಡಲಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸುಮಾರು 70 ಕೋಟಿ ಮೌಲ್ಯದ ಜಮೀನು ಗುಳುಮಾಗಿರುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಅಂದ್ರೆ 3 ಎಕರೆ 32 ಗುಂಟೆ ಜಮೀನನ್ನ ನುಂಗಿದ್ದಂತಹ ಭೂಗಳ್ಳರಿಗೆ ಈಗ ಸಂಕಷ್ಟ ಎದುರಾಗಿದೆ. ಆ ಭೂಗಳ್ಳರ ವಿರುದ್ಧ ಬಿಡಿಎ ಇಂಜಿನಿಯರ್ ಗಂಗಾಧರ್ ದೂರು ಕೊಟ್ಟಿದ್ದಾರೆ. ತನಿಖೆ ನಡೆಸಿ ಕೋರ್ಟ್ಗೆ ಪೊಲೀಸರಿಂದ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ. ಸುಪ್ರೀಂ ಕೋರ್ಟ್ನ ಆದೇಶ ಉಲ್ಲಂಘಿಸಿರೋದು ಸಾಬೀತಾಗಿದೆ. ಬಡಾವಣೆ ನಿರ್ಮಾಣಕ್ಕೆ ಅವಕಾಶವೇ ಇಲ್ಲದೆ ಇದ್ರೂ ಕೂಡ ಸೈಟ್ ಮಾರಾಟ ಮಾಡಿದ್ದಾರೆ. ಪಾಪಮ್ಮ ಎಂಬುವರಿಂದ ಬಿಡಿಎಗೆ ಜಮೀನು ಮಾರಾಟ. 2002-3ರಲ್ಲಿ ಆ ಜಮೀನನ್ನ ಬಿಡಿಎ ವಶಪಡಿಸಿಕೊಂಡಿತ್ತು. ಪಾಪಮ್ಮ ಸಾವಿನ ನಂತರ ಮಕ್ಕಳು ತಕರಾರು ಅರ್ಜಿ ಸಲ್ಲಿಸ್ತಾರೆ. ಪಾಪಮ್ಮ ಮಕ್ಕಳ ಪರವಾಗಿ ಹೈಕೋರ್ಟ್ ಆದೇಶ ನೀಡಿತ್ತು. ಆ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಬಿಡಿಎ ಅರ್ಜಿ ಸಲ್ಲಿಸುತ್ತೆ. ಈಗ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಆದ್ರೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ಇದ್ರೂ ಕೂಡ ಅಕ್ರಮವಾಗಿ ಭೂಮಿ ಮಾರಾಟ ಆಗಿದೆ. ಲ್ಯಾಂಡ್ ಡೆವಲಪರ್ ಎಂಎಸ್ ಪ್ರಸಾದ್ ವಸಂತ್ಗೆ ಮಾರಾಟ. ಟ್ರಿಂಕೋ ಮನವರ್ತೆ ಹೆಸರಿನಲ್ಲಿ ಅಕ್ರಮವಾಗಿ ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದಾರೆ. ಡೆವಲಪರ್ಸ್ ವಿರುದ್ಧ ಈಗ ಪೊಲೀಸರಿಗೆ ಬಿಡಿಎ ದೂರು ಕೊಟ್ಟಿದೆ. ಭೂ ಪರಿವರ್ತನೆಗೆ ನಕಲಿ ದಾಖಲೆಯನ್ನು ಇವರು ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಕೂಡ ಬಯಲಾಗ್ತಾ ಇದೆ. ಕಲ್ಗಟ್ಟಪುರ ಪೊಲೀಸರಿಂದ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಭೂಗಳ್ಳರ ವಿರುದ್ಧ ಬಿಡಿಎ ಇಂಜಿನಿಯರ್ ಗಂಗಾಧರ್ ದೂರು. 70 ಕೋಟಿ ಮೌಲ್ಯದ ಜಮೀನದು. 3 ಎಕರೆ 32 ಗುಂಟೆ ಜಮೀನು. ಅದನ್ನ ನುಗ್ಗಿದ್ದ ಈಗ ಭೂಗಳ್ಳರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ತನಿಖೆ ನಡೆಸಿ ಕೋರ್ಟ್ಗೆ ಪೊಲೀಸರಿಂದ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುತ್ತೆ. ಸುಪ್ರೀಂ ಕೋರ್ಟ್ನ ಆದೇಶ ಇರುತ್ತೆ. ಇಲ್ಲಿ ಯಾವುದೇ ತಡೆಯಾಜ್ಞೆ ಕೊಟ್ಬಿಟ್ಟು ಯಾವುದೇ ನಿವೇಶನಗಳನ್ನ ಅಂದ್ರೆ ಬಡಾವಣೆಯನ್ನ ನಿರ್ಮಾಣ ಮಾಡುವಂತಿಲ್ಲ ಅಂತ. ಆದ್ರೂ ಸಹ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘನೆ ಮಾಡಿ ಈಗ ಬಡಾವಣೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮತ್ತೊಂದೇನಪ್ಪಾ ಅಂದ್ರೆ ಅಮಾಯಕರಿಗೆ ಮಾರಾಟ ಮಾಡಿದ್ದಾರೆ. ಅವ್ರ ಕತೆ ಏನ್ ಹಾಗಾದ್ರೆ? ಈ ರೀತಿಯಾದಂತಹ ಭೂಗಳ್ಳರಿಂದಾಗಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಅಮಾಯಕರು. ಈಗಾಗಲೇ ಸಾಕಷ್ಟು ದುಡ್ಡನ್ನ ಕೊಟ್ಟು ನಿವೇಶನಗಳನ್ನ ಖರೀದಿ ಮಾಡಿರ್ತಾರೆ. ಆದ್ರೆ ಈಗ ಅಂತವರಿಗೆ ಸಂಕಷ್ಟ ಎದುರಾಗಿರುವಂತದ್ದು. ಅಕ್ರಮ ಬಡಾವಣೆಯನ್ನ ನಿರ್ಮಾಣ ಮಾಡಿ ಅಮಾಯಕರಿಗೆ ಮಾರಾಟ ಮಾಡಿದ್ದಾರೆ ಈ ಭೂಗಳ್ಳರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಇಲ್ಲಿ ಬಡಾವಣೆಯನ್ನ ನಿರ್ಮಾಣ ಮಾಡಬಾರದು ಅಂತ. ಆದ್ರೂ ಸಹ ನಿರ್ಮಾಣ ಮಾಡಿ ಅಮಾಯಕರಿಗೆ ಮಾರಾಟ ಮಾಡಿದ್ದಾರೆ. ಈ ಭೂಗಳ್ಳರ ಬಗ್ಗೆ ಏನು ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ? ಏನೆಲ್ಲ ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ? ಪ್ರಗತಿ, ತಲಗಟ್ಟಪುರ ಸಮೀಪ ಇರುವಂಥ ಮನವರ್ತೆ ಕಾವಲ್ ಬಳಿ ಒಟ್ಟು 3 ಎಕರೆ 32 ಗುಂಟೆ ಜಮೀನನ್ನು ಸಂಬಂಧಪಟ್ಟಂತೆ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮಾರಾಟ ಆಗಲಿ ಅಥವಾ ಅಲ್ಲಿ ಡೆವಲಪರ್ ಆಗಲಿ ಏನು ಕೆಲಸವನ್ನು ಮಾಡಬಾರ್ದು ಅಂತ ಸ್ಟೇ ಇದ್ದರೂ ಕೂಡ ಈ ಜಮೀನನ್ನು ಮಾರಾಟವನ್ನು ಮಾಡಿ ಅಲ್ಲಿ ಬಡಾವಣೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತೇಳಿ ಖುದ್ದು ಬಿಡಿಎ ಇಂಜಿನಿಯರ್ ಗಂಗಾಧರ್ ಅವರು ದೂರನ್ನ ಕೂಡ ಕೊಟ್ಟಿದ್ದರು ತಲಗಟ್ಟಪುರ ಪೊಲೀಸ್ ಠಾಣೆಗೆ. ತಲಗಟ್ಟಪುರ ಪೊಲೀಸರು ಈಗಾಗಲೇ ತನಿಖೆಯನ್ನು ಮಾಡಿ ಅಂದರೆ ಯಾವ ಭೂಗಳ್ಳರು ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಏನೋ ಬಿಡಿಎಗೆ ಸೇರಿದಂಥ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಂಡು ಅಲ್ಲಿ ಸೈಟ್ಗಳನ್ನು ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ಏನು ಅವರ ಪೊಲೀಸರು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಈ ಪ್ರಕರಣವನ್ನು ನಾವು ಹಿನ್ನೆಲೆ ನೋಡ್ತಾ ಹೋದರೆ 2002-2003ರಲ್ಲಿ ಪಾಪಮ್ಮ ಅನ್ನೋರ ಕಡೆಯಿಂದ ಬಿಡಿಎ ನೋಟಿಫಿಕೇಶನ್ ಮಾಡ್ಕೊಳ್ತದೆ. ಬಿಡಿಎ ನೋಟಿಫಿಕೇಶನ್ ಮಾಡಿಕೊಂಡು ಅವರಿಗೆ ಏನು ತಲುಪಬೇಕು, ಅವರಿಗೆ ಪರಿಹಾರ ರೂಪದಲ್ಲಿ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ಆದ್ರೂ ಕೂಡ ಮತ್ತೆ ಅವರ ಮಕ್ಕಳು ಮುನಿಕೃಷ್ಣ ಜೊತೆಗೆ ಪಾಪಮ್ಮ ಜೊತೆಗೆ ಅಂದರೆ ವೆಂಕಟೇಶ್ ಮತ್ತೆ ವಜ್ರಪ್ಪ ಅನ್ನುವಂಥವರು ಒಂದು ತಕರಾರನ್ನ ತೆಗೆದು ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ನಲ್ಲಿ ಕೂಡ ಭೂ ಮಾಲೀಕರ ಪರವಾಗಿ ಆಗುತ್ತೆ. ಅದಾದ ನಂತರ ಬಿಡಿಎ ಏನೋ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ಆದೇಶವನ್ನ ತಳ್ಳಿ ಹಾಕಿ ಜೊತೆಗೆ ಈ ಒಂದು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಡೆಯಾಜ್ಞೆ ಕೊಟ್ಟರೂ ಕೂಡ ಈ ತಡೆಯಾಜ್ಞೆ ಆದ ನಂತರವೂ ಕೂಡ ಭೂಮಿಯ ಮಾರಾಟ ಆಗಿರುವಂಥದ್ದು. ಮಾರಾಟ ಆಗಿ ಅದಾದ ನಂತರ ಸೈಟ್ಗಳನ್ನು ಮಾಡಿ ಅದನ್ನು ಮಾರಾಟವನ್ನು ಮಾಡ್ತಿದ್ದಾರೆ ಅಂತೇಳಿ ಬಿಡಿಎ ಅಧಿಕಾರಿ ಏನು ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿದ್ರು. ಬಿಡಿಎ ಅಧಿಕಾರಿಯ ದೂರಿನ ಆಧರಿಸಿ ತಲಗಟ್ಟಪುರ ಪೊಲೀಸರು ಏನೋ ಒಂದು ಚಾರ್ಜ್ ಶೀಟ್ನ ಸಲ್ಲಿಸಿರುವಂಥ
ಮಾಡಿರುವಂಥದ್ದು. ಆ ಚಾರ್ಜ್ ಶೀಟ್ ಪ್ರತಿ ನನ್ನ ಬಳಿ ಇದೆ. ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಆ ಭೂ ಮಾಲೀಕರು ಅಂತ ಹೇಳ್ಕೊಳ್ಳುವಂಥ ಅವರ ಫ್ಯಾಮಿಲಿ ಆಗಲಿ ಮತ್ತು ಯಾವ ಡೆವಲಪರ್ಗೆ ಟ್ರಿಂಕೋ ಮನವರ್ತೆ ಅನ್ನುವಂಥ ಒಂದೇನು ಡೆವಲಪರ್ ಕಂಪನಿಗೆ ಏನು ಅದನ್ನು ಮಾರಾಟ ಮಾಡಿದ್ರು ಅವರು ಕೂಡ ಅಲ್ಲಿ ಪೊಲೀಸರ BDA ಏನೋ ಒಂದು ಅಪಾರ್ಟ್ಮೆಂಟ್ ಮುಂದೆ ಈ ಒಂದು ಜಾಗದ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇದೆ, ಜೊತೆಗೆ ಸ್ಟೇ ಆರ್ಡರ್ ಇದೆ, ಇಲ್ಲಿ ಯಾರ್ದು ಸೈಟನ್ನು ಮಾರಾಟ ಮಾಡುವಂಥದ್ದಾಗಲಿ ಖರೀದಿ ಮಾಡುವಂಥದ್ದು ಯಾವುದು ಮಾಡುವಂತೆ ಇಲ್ಲ ಅಂತೇಳಿ ಅವರು ಬೋರ್ಡ್ ಹಾಕಿದ್ರು ಕೂಡ ಮತ್ತೆ ಅಲ್ಲಿ ಏನು ವ್ಯವಹಾರಗಳು ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಮಾಡಿರುವಂಥದ್ದು. ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಪೊಲೀಸರಿಗಾಗಲೇ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಹಂತದಲ್ಲಿ BDA ಅಧಿಕಾರಿಗಳು ಕೂಡ ಯಾವ ಜಾಗ BDAಗೆ ಸೇರಿದಂಥ ಜಾಗವನ್ನು ಅವರು ಭೂಗಳರ ಅಕ್ರಮವಾಗಿ ಅದನ್ನು ವಶಪಡಿಸಿಕೊಂಡು ಡೆವಲಪ್ ಮಾಡಿ ಮಾರಾಟ ಮಾಡ್ತಾರೆ, ಆ ಒಂದು ಜಾಗವನ್ನು ವಾಪಸ್ ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಏನೋ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ವಿಚಾರಣೆ ಅಂತ ಬರ್ತದೆ. ಅದರಲ್ಲಿ ಪ್ರಮುಖವಾಗಿ MS ವಸಂತ್ ಕುಮಾರ್ ಜೊತೆಗೆ ಪ್ರಸಾದ್ ದಿವ್ಯಾ ಅನ್ನುವಂಥ ಒಂದಿಷ್ಟು ಡೆವಲಪರ್ಗಳೇನಿದ್ರೆ ಇದರಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸಿ ಆ ಜಾಗದಲ್ಲಿ ಬಂದು ಕೂತು ಜಾಗವನ್ನು ಡೆವಲಪ್ ಮಾಡಿ ಸೈಟ್ಗಳನ್ನು ಮಾಡಿ ಮಾರಾಟವನ್ನು ಮಾಡ್ತಿದ್ದಾರೆ ಅಂತೇಳಿ ಅವರ ವಿರುದ್ಧ ಕ್ರಮ ಆಗಬೇಕಂತೇಳಿ BDA ಅನ್ನೋ ಒಂದು ದೂರನ್ನ ಕೊಟ್ಟಿದ್ದು. ಆ ದೂರಿನ ಅನ್ವಯ ಈಗೇನೋ ಎಲ್ಲ ಅವ್ರು ಮಾಡಿದಂಥ BDA ಮಾಡಿದಂಥ ಎಲ್ಲ ಆರೋಪ ಕೂಡ ಸಾಬೀತಾಗಿದೆ ಅಂತೇಳಿ ಪೊಲೀಸರು ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂತಹದ್ದು. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.